ಹಿಂದಿನ ಸರ್ಕಾರದಲ್ಲಿ ಮಂಜೂರಾಗಿ ಪ್ರಸ್ತುತವಾಗಿ ಪೂರ್ಣಗೊಂಡಿದ್ದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣವನ್ನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಂದು ಸಾಂಕೇತಿಕವಾಗಿ ಚಾಲನೆ ನೀಡಲಾಗಿದೆ ಎಂದು ಸಚಿವ ಟಿ ರಘುಮೂರ್ತಿ ತಿಳಿಸಿದರು. ಮೊಳಕಾಲ್ಮೂರು ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣವಾಗಿದ್ದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭಾನುವಾರ ಸಾಂಕೇತಿಕವಾಗಿ ಚಾಲನೆ ನೀಡಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ಕೆಎಸ್ಆರ್ಟಿಸಿ ಡಿಪೋ ಹಾಗೂ ಈ ಬಸ್ ನಿಲ್ದಾಣವನ್ನು ಸಂಬಂಧಿಸಿದ ಎಲ್ಲರನ್ನೂ ಶಿಷ್ಟಾಚಾರ ಉಲ್ಲಂಘನೆಯಾಗದಂತೆ ಆಹ್ವಾನಿಸಿ ಉದ್ಘಾಟಿಸಲಾಗುವುದು. ಈ ಸಂಬಂಧ ಯಾರೂ ಅನ್ಯತಾ ಭಾವಿಸಬಾರದು ಎಂದರು. ಶಾಸಕ ಗೋಪಾಲಕೃಷ್ಣ ಮಾತನಾಡಿ 150A ರಾಷ್ಟ್ರೀಯ ಹೆದ್ದಾರಿಯ ರಾಯಪುರ ಸಮೀಪದಲ್ಲಿ ನಿರ್ಮಾಣವಾಗಿರುವ ಕೆಎಸ್ಆರ್ಟಿಸಿ ಬಸ್ ಡಿಪೋ ಆರಂಭಕ್ಕೆ ಕೆಲವು ತಾಂತ್ರಿಕ ತೊಂದರೆಗಳಿವೆ. ನಾನು ಈಗಾಗಲೇ ಕೆಎಸ್ಆರ್ಟಿಸಿ ಇಲಾಖೆಯ ಮೇಲಧಿಕಾರಿಗಳ ಬಳಿ ಚರ್ಚಿಸಿದ್ದೇನೆ. ಹೈವೇ ಸಂಪರ್ಕಿಸುವ ಅಪ್ರೋಚ್ ಹಾಗೂ ಸರ್ವಿಸ್ ರಸ್ತೆಗಳನ್ನು ನಿರ್ಮಿಸಲು ಅಂದಾಜು 25 ಕೋಟಿ ರು ಅನುದಾನ ಬಿಡುಗಡೆಯಾಗಿದ್ದು, ಈ ಕಾಮಗಾರಿಗಳು ತಿಂಗಳ ಒಳಗಾಗಿ ಪೂರ್ಣಗೊಳಿಸುವ ಭರವಸೆ ಅಧಿಕಾರಿಗಳು ನೀಡಿದ್ದಾರೆ ಎಂದರು. ಆನಂತರ ಇಂದಿನ ಸಚಿವ ಹಾಗೂ ಸಂಬಂಧಿಸಿದವರ ಜೊತೆ ಉದ್ಘಾಟನೆ ಮಾಡಲಾಗುವುದು ಎಂದು ಅವರು ತಿಳಿಸಿದರು. ವರದಿಗಾರರು ರುದ್ರೇಶ್, A to Z TV, ಮೊಳಕಾಲ್ಮೂರು. ಹುಡುಗ ಕ್ಯಾಮರಾ ತಪ್ಸು ಹೆಣ್ಮಕ್ಳು ಮಗನೇ ಸರ್ ಮೇಲಕ್ಕೆ ಎತ್ರಿ ಸ್ವಲ್ಪ. ನಾವು ಹಿಂದೆ ಬರೋಣ ಬರ್ರಿ, ಕ್ಯಾಮ್ರಾದವ್ರು ಮೇಲಕ್ಕೆ ಎತ್ತಿ ಸರ್ ಸ್ವಲ್ಪ. ಹಾಂ ಹಂಗೆ ಸರ್. ಹಂಗೆ ರೀ ಸರ್. ಈಗ ನಾವು ಸ್ವಲ್ಪ ಹಿಂದೆ ಸ್ವತಂತ್ರ 53 ವೆಹಿಕಲ್ ಆಲ್ರೆಡಿ ಬರ್ತಾ ಇದ್ದಾರೆ. ಅವೆಲ್ಲ ಒಳಗೆ ಬಂದಿರ್ತಾರೆ. ಗಡಿಯಲ್ಲಿ ಹಾಲ್ಟ್ ಆಗ್ತವೆ, ಬೇರೆ ಬೇರೆ ಡಿವಿಷನ್ ಹಾಲ್ಟ್ ಆಗೋದಕ್ಕೆ ಅವ್ರಿಗೆ ಸಿಬ್ಬಂದಿ ವ್ಯವಸ್ಥೆ ಇದೆ ಹಾಲ್ಟಿಗೆ. ಸೊ ಪ್ರಯಾಣಿಕರಿಗೆ ಬಂದ್ಬಿಟ್ಟು ಸರ್, ಮೊದಲು ನಮ್ಮದು ಶೆಲ್ಟರ್ಸ್ ಇದೆ, ಆಮೇಲೆ ಸೀಟಿಂಗ್ ವ್ಯವಸ್ಥೆ ಇದೆ, ಆಗುವ ಕುಡಿಯೋ ನೀರು ವ್ಯವಸ್ಥೆ ಇದೆ, ಟಾಯ್ಲೆಟ್ ಲೇಡೀಸು ಜೆಂಟ್ಸು ಪ್ಲಸ್ ಏನು ವಿಕಲಚೇತನರಿಗೆ ಟಾಯ್ಲೆಟ್ ಇದೆ ಸರ್. ಆಮೇಲೆ ಲೇಡೀಸ್ಗೆ ಸಪ್ರೇಟ್ ರೆಸ್ಟ್ ರೂಮ್ ಇದೆ, ಪ್ಲಸ್ ಫೀಡಿಂಗ್ ರೂಮ್, ಏನು ಮಕ್ಕಳಿಗೆ ಏನು ಹಾಲು ಸಪ್ರೇಟ್ ಒಂದು ಫೀಡಿಂಗ್ ರೂಮ್ ಇದೆ. ಪ್ಲಸ್ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇದೆ. 6 ಸ್ಟಾಲ್ಗಳಿದೆ. ಈಗ ಹೈವೇಲಿ ಹೋಗ್ತಕ್ಕಂಥ ಬಸ್ಗಳು ಈ ಕಡೆ ಬರ್ತಕ್ಕಂಥ ಅವಕಾಶ ಉಂಟು ಸರ್? ಇಲ್ಲಿ ಕನೆಕ್ಟಿವಿಟಿ ಕೊಡ್ತೀವಿ ಸರ್. ಈಗ ಸುರಪುರ ಆಮೇಲೆ ಆ ಕಡೆ ಎಲ್ಲ ಹೋಗಿದ್ರು ಇದ್ರು ಕೂಡ ಬರ್ತಾ ಇರ್ತಾವಲ್ಲ, ಹಂಗಾಗಿ ಈ ಕಡೆ ನಮ್ಮ ಸದ್ಯ ಮಾತ್ರ ಇಲ್ಲಿ ಏನು ಬಂದು ಹೋಗ್ತದೋ ಅವ್ನು ಇಲ್ಲಿ ಬಂದು ಹೋಗ್ತದೆ ಸರ್. ಪ್ರೈವೇಟ್ ಬಸ್ ಬಂದು ನಿಲ್ತಿದ್ರು, ಈಗೆಲ್ಲ ಇಲ್ಲೇ ಬಂದಿದ್ದಾವ. ಹಾಲ್ಟಿಂಗ್ ಅಲ್ಲಿ ಇಲ್ಲಿ ಮಾಡ್ತಾ ಇದ್ರು, ಈ ಬಸ್ ಚೆನ್ನಾಗಿ ಬಂದು ನಿಲ್ತದೆ. ಡಿಪೋಗೆ ಸಂಬಂಧಪಟ್ಟಂಗೆ ನ್ಯಾಷನಲ್ ಹೈವೇ ಅನ್ನೋರು, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾದವರು ಕೂಡ ಪರ್ಮಿಷನ್ ಕೊಟ್ಟಿರಲಿಲ್ಲ. ಸರ್ವಿಸ್ ರೋಡ್ಗೆ, ಲಿಂಕ್ ರೋಡಿಗೆ, ಅಪ್ರೋಚ್ ರೋಡೇ. ಅದಕ್ಕೋಸ್ಕರವೇ ಮೊನ್ನೆ ನಾನು ಡೆಪ್ಟಿ ಡೈರೆಕ್ಟರ್ MD ಅವರು ಮಾತಾಡಿದ ಮೇಲೆ ಅವರು ಸುಮಾರು ಒಂದು 25 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಈಗ ಸರ್ವಿಸ್ ರೋಡು ಮತ್ತು ನ್ಯಾಷನಲ್ ಹೈವೇಲಿಂದ ಅಪ್ರೋಚ್ ರೋಡ್ ತಗೊಳ್ಳೋದಕ್ಕೆ ನ್ಯಾಷನಲ್ ಹೈವೇಯಿಂದ ಕೂಡ ಮಾತಾಡಿ ಪರ್ಮಿಷನ್ ತಗೊಂಡಿದ್ವಿ. ಇನ್ನು ಒಂದು ತಿಂಗಳ ಒಳಗಡೆ ಪೂರ್ಣ ಪ್ರಮಾಣವಾಗಿ ಡಿಪೋನು ಕಂಪ್ಲೀಟ್ ಆಗುತ್ತೆ. ಆಮೇಲೆ ಈಗ ಬಸ್ ಸ್ಟ್ಯಾಂಡ್ ಸಾಂಕೇತಿಕವಾಗಿ ಜನಗಳ ಒಂದು ಅಭಿಪ್ರಾಯ ಮತ್ತು ಅವರ ಒತ್ತಡದ ಮೇರೆಗೆ ಇವತ್ತು ನಾವು ಸಾಂಕೇತಿಕವಾಗಿ ನಮ್ಮ ಮಂತ್ರಿಗಳು ನಾವೆಲ್ಲ ಸೇರಿ ಉದ್ಘಾಟನೆ ಮಾಡಿದ್ದೇವೆ. ಇದು ಮುಂದಿನ ದಿನಗಳಲ್ಲಿ ಯಾರು ಹಿಂದೆ ಇರ್ತಕ್ಕಂಥ ಮಂತ್ರಿಗಳು ಕೂಡ ಅದಕ್ಕೆ ಅನುದಾನ ಕೊಟ್ಟಿದ್ದಾರೆ, ಡಿಪೋ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅವ್ರನ್ನೂ ಸಮೇತ ಸೇರಿಸ್ಕೊಂಡು ಪ್ರೋಟೋಕಾಲ್ ಪ್ರಕಾರ ಏನು ಮಾಡಬೇಕು ಆ ಕೆಲಸಗಳು ನಾವು ನಿರ್ವಹಿಸ್ತೀವಿ. ಈಗ ಸದ್ಯಕ್ಕೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಇದನ್ನು ಸಾಂಕೇತಿಕವಾಗಿ ಟೆಂಪ್ರವರಿ ಅರೇಂಜ್ಮೆಂಟ್